ನಮಸ್ಕಾರ. Hello Malaysia. Hello Malaysia. Welcome to all. Welcome to all. Sir. ಏನು ಸರ್? ಇದು ನನ್ನ ಲೈನ್ಸ್. ನಿಮ್ಮ ಲೈನ್ಸ್ ಮೇಡಮ್. ನನಗೂ ಅದೇ ಲೈನ್ಸ್ ಕೊಟ್ಟಿದ್ದಾರೆ ಮೇಡಮ್. ನನಗೂ ಟಿಕೆಟ್ ಹಾಕಿದ್ದಾರೆ ಮೇಡಮ್ ಪ್ಲೇನಲ್ಲಿ. ಅದಕ್ಕೆ ಸೇಮ್ ಹೇಳ್ತೀನಿ ಬಿಡಿ ಮೇಡಮ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ ಸರ್, ನಾನು ವೆಲ್ಕಮ್ ಮಾಡಿ ಆಯ್ತಲ್ಲ. ನಾನು ಏನು ಮಾಡಲಿ? ಮಲೇಷ್ಯಾ ಲ್ಯಾಂಗ್ವೇಜ್ ಅಲ್ಲ. ಎಕ್ಸಾಕ್ಟ್ಲಿ. ಸಲಾಮತ್ ಥಾಂಗ್. ಸಲಾಮತ್ ಥಾಂಗ್. ಈ ಸೈಮಾ ಅವಾರ್ಡ್ ಮೊದಲನೇ ವರ್ಷ ದುಬೈಲಿ ನಡೀತು, ಎರಡನೇ ವರ್ಷ ಶಾರ್ಜಾಲ್ ನಡೀತು, ಮೂರನೇ ವರ್ಷ ಮಲೇಷ್ಯಾದ ನಗರ ಸ್ಟೇಡಿಯಂದಲ್ಲಿ ನಡೀತಾ ಇದೆ. ಇಲ್ಲಿ ಎಲ್ಲ ತಾರೆಗಳಿಂದ, ಅಭಿಮಾನಿಗಳಿಂದ, ಮನುಷ್ಯರಿಂದ ಜನರಿಂದ ತುಂಬೋಗಿದೆ. ಎಷ್ಟು ಮಿಂಚ್ತಾ ಇದಾರಲ್ಲ, ಎಲ್ಲರೂ ಮಿಂಚ್ತಾ ಇದ್ದಾರೆ. ನಂತರ ಹೌದು ಸರ್, ಜಾಸ್ತಿನೇ ಮಿಂಚ್ತಾ ಇದ್ದಾರೆ. ನೀವು ಮಿಂಚ್ತಾ ಇದ್ದೀರಾ? ನಾನು ಆಲ್ವೇಸ್ ಮಿಂಚಿಂಗ್. ಎಸ್, ಕಂಟಿನ್ಯೂ. ಇದು ಮೈಕ್ರೋಮ್ಯಾಕ್ಸ್ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ ಪವರ್ಡ್ ಬೈ asmi.com and Havel. ದಕ್ಷಿಣ ಭಾರತದ 4 ಭಾಷೆಗಳ ಅಂದ್ರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ತಾರೆಗಳು ಒಂದೇ ಸ್ಟೇಜ್ ಮೇಲೆ ಕುಣಿದು ಡ್ಯಾನ್ಸ್ ಮಾಡಿ ಹಾಡಿ ಸೆಂಟಿಮೆಂಟ್ ಆಗಿ ಮಾತಾಡಿ ಅವಾರ್ಡ್ ಕೂಡ ತಗೊಂತಾ ಇದ್ದಾರೆ. ಸಾಧು ಸರ್, ಎಸ್, ಇಷ್ಟೊಂದು ಸ್ಟಾರ್ಸ್ ಎಲ್ಲ ಈ ಮೈಕ್ರೋಮ್ಯಾಕ್ಸ್ ಸೈಮಾ ಅವಾರ್ಡ್ಸ್ ಗೆ ಮಲೇಷ್ಯಾ ಬಂದಿದ್ ನೋಡಿ ನಂಗೆ ಶಾಕ್ ಹೊಡೆದೋಯ್ತು. ಶಾಕ್ ಹೊಡಿತಾ? ಎಲ್ಲಿ ಹೊಡಿತು? ಯಾಕೆ ಹೊಡಿತು? ಇಲ್ಲ, ಇಲ್ಲಿ ಬಂದಿರೋ ಯಾವ ಸುಂದರವಾದ ಹೀರೋ ನಿನ್ಗೆ ಶಾಕ್ ಹೊಡಿಸಿದ್ರು ನನ್ನ ಬಿಟ್ಟು? ಸಮಾಧಾನ. ನಾನ್ ಹೇಳಿದ್ದು ಆ ಕರೆಂಟ್ ಅಲ್ಲ, ನಾನ್ ಹೇಳಿದ್ದು ಈ ಸ್ಟಾರ್ಸ್ ಎಲ್ಲ ಇಲ್ಲಿ ಬಂದ್ಬಿಟ್ಟು ಬರೀ ಕರ್ನಾಟಕದಲ್ಲ, ಪೂರ್ತಿ ಸೌತ್ ಅಲ್ಲಿ ಪವರ್ ಕಟ್ ಅಂತೆ. ಸೌತ್ ಅಲ್ಲಿ ಬೇಕಾದ್ರೆ ಪವರ್ ಕಟ್ ಆಗಿರ್ಬೋದು, ಕರ್ನಾಟಕದಲ್ಲಿ ಪವರ್ ಕಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಪವರ್ ಯಾವತ್ತೂ ಅಲ್ಲಿ ಇದ್ದೇ ಇರುತ್ತೆ. ನಾನು ಅದೇ ಪವರ್ ಬಗ್ಗೆ ಮಾತಾಡಿದೆ. ಆ ಪವರ್ ಬಗ್ಗೆನೇ ನೀವು ಮಾತಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತೆ ಮೇಡಮ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಂದಿದ್ದಾರೆ, ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಬಂದಿದ್ದಾರೆ, ಅವ್ರ ಮಿಸಸ್ ಗೀತಾ ಮೇಡಮು ಬಂದಿದ್ದಾರೆ, ನಮ್ಮ ದೂತ್ ಪಡ ದಿಗಂತ್ ಬಂದಿದ್ದಾರೆ, ಅವ್ರ ಜೊತೆಲಿ ಸುಂದರಾಂಗಿ ಆಂದ್ರಿತಾ ರೈ ಬಂದಿದ್ದಾರೆ, ಪ್ರಣೀತಾ ಬಂದಿದ್ದಾರೆ, ನಮ್ಮ ಕೃತಿ ಕರ್ಬಂದ ಬಂದಿದ್ದಾರೆ, ಅಮೂಲ್ಯ ಅವ್ರು ಬಂದಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಆದ ನಮ್ಮ ಹರಿಕೃಷ್ಣ ಬಂದಿದ್ದಾರೆ, ಅರ್ಜುನ್ ಜನ್ಯ ಬಂದಿದ್ದಾರೆ, ಸಾಧು ಕೋಕಿಲ ಅವರು ಬಂದಿದ್ದಾರೆ, ಜೊತೆಗೆ ಯಜ್ಞ ಶೆಟ್ಟಿನೂ ಬಂದಿದ್ದಾರೆ. ಯಜ್ಞ ಶೆಟ್ಟಿನೂ ಬಂದಿದ್ದಾರೆ, ಪಕ್ಕದಲ್ಲೇ ನಿಂತಿದ್ದಾರೆ. ಜೊತೆಗೆ ನಮಗೆ ಅನ್ನ ಕೊಟ್ಟು ಸಾಕೋ ನಮ್ಮ ನಿರ್ಮಾಪಕರು ಕೂಡ ಬಂದಿದ್ದಾರೆ, ಟೆಕ್ನಿಷಿಯನ್ಸ್ ಬಂದಿದ್ದಾರೆ. ಸೌತ್ ಇಂಡಿಯಾ ಇಂದ ಬಂದು ಆಲ್ ಇಂಡಿಯಾ ಫೇಮಸ್ ಆಗಿರೋ ನಮ್ ಖುಷ್ಬು, ಇಡ್ಲಿ, ತ್ರಿಷಾ, ನಶಾ, ಶ್ರೇಯಾ, ಪಾಯ. ನೀನ್ ಲಿಸ್ಟ್ ಹೇಳ್ತಾ ಹೋದ್ರೆ ಬೆಳಿಗ್ಗೆ ತನಕ ತಾರೆಗಳು ಬರ್ತಾನೆ ಇರ್ತಾರಮ್ಮ. ಜನ ಆಲ್ರೆಡಿ ಟಿವಿ ಮುಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಬರದ್ನ ಅವರೇ ನೋಡ್ಕೊಳ್ಳಿ ಬಿಡಿ. ಕರೆಕ್ಟ್ ಸರ್. ನಾವು ಹೇಳೋದ್ಕಿಂತ ಅವ್ರು ನೋಡಿದ್ರೇನೆ ಮಜಾ, ತಿಂದ್ರನೇ ಮಜಾ. ಸರ್ ಖುಷಬು ಇಡ್ಲಿನ ಹೇಳಕ್ ಬಂತೆ. ಸಾಧು ಸರ್. ಎಸ್ ಸರ್. ಎಸ್ ಮೇಡಮ್. ನನ್ಗೆ ಕ್ಯಾಮ್ರಾಮನ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಕ್ಯಾಮ್ರಾ ಮ್ಯಾನ್ ಆಗ್ಬೇಕಮ್ಮ, ಕ್ಯಾಮ್ರಾ ವುಮನ್ ಆಗೋ. ಎಕ್ಸಾಕ್ಟ್ಲಿ, ಕ್ಯಾಮ್ರಾ ವುಮೆನ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅಮ್ಮ ತಾಯಿ, ಕ್ಯಾಮ್ರಾ ಮ್ಯಾನ್ ಆಗೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಫಸ್ಟ್ ಲೈಟ್ ಹೊತ್ಕೊಂಡು ಹೋಗ್ಬೇಕು, ಆಮೇಲೆ ಭಾರವಾಗಿರೋ ಕ್ಯಾಮ್ರಾನ ಹೊತ್ಕೊಂಡು ಹೋಗ್ಬೇಕು, ಆಮೇಲೆ ಆ ವ್ಯೂ ಫೈಂಡರ್ ಒಳಗೆ ನಿನ್ನ ನೋಡೋಕೆ ಬಿಡೋದು. ಆದ್ರೆ ನಾನು ಎಷ್ಟು ವೆಯ್ಟ್ ಬೇಕಾದ್ರೆ ಹೊರ್ತೀನಿ. ಹೌದಾ? ಎಷ್ಟು ವೆಯ್ಟ್ ಬೇಕಾದ್ರೆ ಹೊರ್ತೀರಾ? ಇದೇನು ಉಲ್ಟಾ ಹೇಳ್ತಾ ಇದ್ದಾಳೆ ಇವರು. ಆಕ್ಚುಲಿ ಹೀರೋ ತಾನೇ ಹೀರೋಯಿನ್ ಹೊತ್ಕೊಂಡು ಹೋಗ್ಬೇಕು. ಹೀರೋ ವೆಯ್ಟ್ನ ಹೆಂಗಪ್ಪ ಹೊತ್ಕೊಂಡು ಹೋಗೋದು? ನೀವು ಜನರಿಗೆ ಪದೇ ಪದೇ ದಾರಿ ತಪ್ಪಿಸ್ತಾ ಇದ್ದೀರಾ. ಸಾರಿ ಅಲ್ಲಮ್ಮ, ನಾನು ಹೇಳಕ್ ಬಂದಿದ್ದೇನೆಂದ್ರೆ, ಒಂದು ಸಿನಿಮಾಟೋಗ್ರಾಫರ್ ಆಗ್ಬೇಕು ಅಂದ್ರೆ ಎಷ್ಟು ಜವಾಬ್ದಾರಿ ಇರುತ್ತೆ ಗೊತ್ತಾ? ಒಂದು ಸಿನಿಮಾನ ಅವ್ರ ಕೈಲಿ ಕೊಟ್ಟಾಗ ಅದನ್ನ ಎಷ್ಟು ಸುಂದರವಾಗಿ ತೋರಿಸ್ತಾನೋ, ನಿಮ್ಮಂಥ ಹೀರೋಯಿನ್ಸ್ನ ಎಷ್ಟು ಸುಂದರವಾಗಿ ತೋರಿಸ್ತಾನೋ, ಆವಾಗಲೇ ಜನ ಅದನ್ನು ಕೂತ್ಕೊಂಡು ಗ್ಲಾಮರಸ್ ಆಗಿ ನೋಡ್ತಾರೆ. ಅಷ್ಟು ಜವಾಬ್ದಾರಿ ಆ ಕೆಲಸ ಗೊತ್ತಾ? ಖಂಡಿತವಾಗ್ಲು. ಅಷ್ಟು ಭಾರನ ಹೊತ್ಕೊಂಡು ಸಿನಿಮಾನ ನೋಡೋ ತರ ಮಾಡೋ ನಮ್ಮ ಛಾಯಾಗ್ರಾಹಕರಿಗೆ ನಮ್ಮ ಮುಂದಿನ ಅವಾರ್ಡ್ ಬೆಸ್ಟ್ ಸಿನಿಮಾಟೋಗ್ರಾಫರ್ ಅವಾರ್ಡ್ನ ಕೊಡಕ್ಕೆ ಬರ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಹಾಗೂ ಪರೋಲ್ ಯಾದವ್. And the award goes to my favorite and a very dear friend. You there, right there, Vaidi. Come up. ಫಸ್ಟ್ ಟೈಮ್ ನಿಮಗೆ ಈ ಸೈಮಾ ಅವಾರ್ಡ್ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೇನು ಅನಿಸ್ತಾ ಇದೆ? ನನಗೆ ತುಂಬ ಖುಷಿಯಾಗಿದೆ ಈ ಅವಾರ್ಡ್ ಬಂದಿದ್ದಿಲ್ಲ. ಐ ಶುಡ್ ಥ್ಯಾಂಕ್ ಟು ಎವ್ರಿ ಒನ್ ಆಫ್ ಗೂಗ್ಲಿ ಟೀಮ್, ಎಸ್ಪೆಷಲಿ ಪ್ರೊಡ್ಯೂಸರ್ ಜಯನ, ಡೈರೆಕ್ಟರ್ ಪವನ್ and hero Yash. And I dedicate this award to my family members,